ಎಲ್ರಿಗೂ ನಮಸ್ಕಾರ. ಪಬ್ಲಿಕ್ ಒನ್ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ನಮ್ಮೆಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಮೈಸೂರಿನ ಅರಮನೆಯಲ್ಲಿದ್ದೇವೆ. ಮೈಸೂರಿನ ಅರಮನೆಯಲ್ಲಿ ಗಣಪತಿ ಗೌರಿ ಹಬ್ಬದ ವಿಶೇಷವಾಗಿ ಆನೆಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬನ್ನಿ, ಈ ಪೂಜೆ ಯಾವ ಥರ ಇರುತ್ತೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಹಾಗೆ ಈಗ ನೋಡ್ತಾ ಇರ್ಬೋದು ನೀವು, ಆನೆಗಳಿಗೆ ಸ್ನಾನವನ್ನು ಮಾಡಿಸಿ ಇನ್ನೇನೋ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ. ಬನ್ನಿ, ಅರಮನೆಯಲ್ಲಿ ವಿಶೇಷವಾದ ಪೂಜೆ ಯಾವ ಥರ ಇರುತ್ತೆ ಅಂತ ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ. ಪಬ್ಲಿಕ್ ಒನ್ ಮೀಡಿಯಾ ವೀಕ್ಷಕರಿಗೆ ಇವತ್ತು ನಾವು ಈ ಪೂಜೆಯನ್ನು ತೋರಿಸೋದು. ನಿಜವಾದ ಗಣಪತಿ, ಪ್ರತ್ಯಕ್ಷ ಗಣಪತಿ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಗಣಪತಿಗಳಿಗೆ ಇವತ್ತು ಪೂಜೆಗಳು ನಡೀತಾ ಇದೆ. ಈಗ ನೋಡ್ತಾ ಇರ್ಬೋದು ನೀವು, ಈಗ ಪೂಜೆ ಶುರುವಾಗಿದೆ. ಎಲ್ಲ ಆನೆಗಳಿಗೂ ಫಲಹಾರವನ್ನು ಕೊಡ್ತಾ ಇದ್ದಾರೆ. ನೋಡಿ, ಹೂ ಪುಷ್ಪವನ್ನು ಹೆಚ್ಚೋದಕ್ಕೆ ಇವಾಗ ಪುರೋಹಿತರು ಸಿದ್ಧವನ್ನು ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ವರ್ಷ ಆನೆಗಳಿಗೆ ಪೂಜೆಗಳು ನಡೆಯುವ ಸಂದರ್ಭದಲ್ಲೇ ವರ್ಣನ ಆರ್ಭಟ ಅಂತಲೇ ಹೇಳ್ಬೋದು. ಇದು ಒಂದು ಶುಭ ಅಂತಲೇ ಹೇಳ್ತಾರೆ ಪುರೋಹಿತರು. ಇದು ವರ್ಷ ಗಣಪತಿ ಹಬ್ಬದ ಪ್ರಯುಕ್ತ ಆನೆಗಳಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಮಳೆ ಬರುತ್ತೆ. ಈಗ ಸರ್ಕಾರಿ ಅಧಿಕಾರಿಗಳು ಆನೆಗಳಿಗೆ ಪುಷ್ಪಾರ್ಚನೆ ಮಾಡಲು ಸಿದ್ಧವಾಗಿದ್ದಾರೆ. ಅಲ್ಲಿ ನೋಡಿ ಅಧಿಕಾರಿಗಳ ಕೈಯಲ್ಲಿರುವಂತಹ ಪುಷ್ಪವನ್ನ ಬೇಗ ಹಾಕಪ್ಪ ಅಂತಂದ್ರೆ, ಹೂನ ಬೇಗ ಹಾಕಪ್ಪ. ಯಾಕೆಂತಂದ್ರೆ ಅದು ಎದುರುಗಡೆ ಇರುವಂತಹ, ಅದಕ್ಕೆ ತುಂಬಾ ಇಷ್ಟವಾಗಿರುವಂತಹ ಹಣ್ಣು ಹಂಪಲಗಳು ಇದೆ, ಅದಕ್ಕೆ ತಿನ್ನ ಬಯಕೆ ಆಗಿದೆ, ಅದಕ್ಕೋಸ್ಕರ ಅದು ಕೇಳ್ತಾ ಇದೆ ಅಂತ ಅನ್ಸುತ್ತೆ. ಈಗ 14 ಆನೆಗಳಿಗೆ ಪುರೋಹಿತರು ಪೂಜೆ ನಡೆಸ್ತಾ ಇದ್ದಾರೆ. ಈಗ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ ಆನೆಗಳಿಗೆ. ಪುಷ್ಪಾರ್ಚನೆ ಪೂಜಾರಿ ಅವರು, ಪುರೋಹಿತರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇವಾಗ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಈಗ DFO ಪ್ರಭುಗೌಡ ಹಾಗೂ ಅವರ ತಂಡದ ವತಿಯಿಂದ, ಪೊಲೀಸ್ ಇಲಾಖೆಯಿಂದನೂ ಕೂಡ ಆನೆಗಳಿಗೆ ಪುಷ್ಪಾರ್ಚನೆ ನಡೆಯುತ್ತೆ. ನೋಡ್ಬೋದು, ಪುಷ್ಪಾರ್ಚನೆ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಈ ದಿನಕ್ಕೋಸ್ಕರ, ಗಣಪತಿ ಹಬ್ಬದಲ್ಲಿ ಈ ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರು. ನೋಡ್ಬೋದು, ಎಲ್ಲ ಆನೆಗಳಿಗೂ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಪುರೋಹಿತರು. ಇವಾಗ ನೀವು ನೋಡ್ತಾ ಇರ್ಬೋದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆನೆಗಳಿಗೆ ಪುಷ್ಪಾರ್ಚನೆ. ಆನೆಗಳು ಸೊಂಡಲೆತ್ತಿ ಆಶೀರ್ವಾದವನ್ನು ಮಾಡಿ ಜನಗಳಿಗೆ ಈ ಸಲ ಅದ್ದೂರಿಯಾಗಿ ದಸರಾ ನಡೀಲಿ ಅಂತ ಆನೆಗಳು ಆಶೀರ್ವಾದ ಕೂಡ ಮಾಡ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಅಧಿಕಾರಿಗಳಿಂದ ಪುಷ್ಪಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ಒಂದು ಸಂದರ್ಭ ಅಂತಂದರೆ, ಒಂದು ವಿಶೇಷತೆ ಏನು ಅಂತಂದರೆ, ಇಷ್ಟು ಪೂಜೆ ನಡೀತಾ ಇದ್ರೂ ಮಳೆ ಬರ್ತಾ ಇದ್ರು ಕೂಡ ಯಾರು ಮೀಡಿಯಾದವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಆನೆ ಮೇಲೆ ಕೂತಿರುವಂಥ ಮಾವುತರು ಕಾವಡಿಗಳಾಗಿರ್ಬೋದು, ಯಾರೂ ಕೂಡ ಜಗ್ತಾ ಇಲ್ಲ ಈ ಮಳೆಯಲ್ಲೂ ಕೂಡ. ಇದೇ ವಿಶೇಷತೆ ಅಂತ ಹೇಳಬೇಕು ಅಂತಂತಂದರೆ, ಗಣಪತಿ ಹಬ್ಬದ ದಿನ ಆನೆಗಳಿಗೆ ಪುಷ್ಪಾರ್ಚನೆ. ಈಗ ನೋಡಿ, ಆನೆಗಳಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದ ಸಂದರ್ಭ ಅಂತಂದರೆ ಆನೆಗಳಿಗೆ ಪುಷ್ಪಾರ್ಚನೆಯನ್ನು ಮಾಡುತ್ತಿರುವಂತಹ ಸಂದರ್ಭ. ಗಣಪತಿ ಹಬ್ಬದ ಪ್ರಯುಕ್ತ ನಿಜವಾದ ಗಣಪತಿ, ಪ್ರತ್ಯಕ್ಷ ಗಣಪತಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೋಡಬಹುದು, ಇಲ್ಲಿಗೆ ಮಂಗಳಾರತಿಯ ಕೊನೆಯ ಇನ್ನೇನು ಪೂಜೆ ಮುಕ್ತಾಯ ಆಗುವಂತಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಮುಕ್ತಾಯ ಆಗ್ತಾ ಇದೆ.